ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಪ್ರತಿ ತಿಂಗಳು 3,000 ರೂಪಾಯಿ ಪಡ್ಕೋಬೇಕಾದ್ರೆ ಏನು ಮಾಡಬೇಕು, ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ದಾಖಲಾತಿಗಳು ಬೇಕು, ಯಾವಾಗಿಂದ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ, ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗಾಗಲೇ ತುಂಬ ಜನ ಈ ಶ್ರಮ್ ಕಾರ್ಡನ್ನು ಮಾಡಿಸಿದ್ರ. ಈ ಶ್ರಮ್ ಕಾರ್ಡನ್ನು ಮಾಡಿಸಿ ಕೆಲವ್ರದ್ದು 4 ವರ್ಷ ಆಗಿದೆ, ಕೆಲವ್ರದ್ದು 3 ವರ್ಷ ಆಗಿದೆ, ಕೆಲವ್ರದ್ದು 1 ವರ್ಷ ಆಗಿದೆ, ಕೆಲವ್ರದ್ದು 6 ತಿಂಗಳಾಗಿದೆ. ಆದರೂ ಸಹ ಯಾವುದೇ ರೀತಿಯಾಗಿ ಹಣ ಬರ್ತಾ ಇರೋದಿಲ್ಲ. ಹಾಗಾಗಿ ನಾನು ಹೇಳುವಂತಹ ಕೆಲಸವನ್ನು ಮಾಡಿದ್ರೆ 100% ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ. ಆದರೆ ಇದನ್ನು ಮಾಡಿಸೋದು ಬಿಡೋದು ನಿಮ್ಮ ಕೈಯಲ್ಲಿರುತ್ತೆ, ಅದು ನಿಮ್ಮ ಇಷ್ಟ. ಆದರೆ ಈ ಕೆಲಸವನ್ನು ಮಾಡಿದ್ರೆ ಪ್ರತಿ ತಿಂಗಳು ಸಹ ನಿಮಗೆ 3,000 ರೂಪಾಯಿ ಬರುತ್ತೆ. ಮೊದಲಿಗೆ ನಾನು ಈ ಶ್ರಮ್ ಕಾರ್ಡನ್ನು ಯಾರೆಲ್ಲ ಮಾಡಿಸ್ಬೋದು ಅಂತ ತಿಳಿಸ್ತೀನಿ. ನಂತರ ಪ್ರತಿ ತಿಂಗಳು 3,000 ರೂಪಾಯಿ ಪಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ತಿಳಿಸ್ತೀನಿ. ಇನ್ನು ಈ ಶ್ರಮ್ ಕಾರ್ಡನ್ನು ಯಾರೆಲ್ಲ ಮಾಡಿಸ್ಬೋದಪ್ಪ ಅಂತ ಅಂದರೆ, ಬಡ್ಗಿ ಕೆಲಸವನ್ನು ಮಾಡುವಂಥವ್ರು, ಕುಂಬಾರ ಕೆಲಸವನ್ನು ಮಾಡುವಂಥವ್ರು, ಅಗಸರು, ಅದೇ ರೀತಿ ಚರ್ಮ ಹಾಗೂ ಚಪ್ಪಲಿ ಕೆಲಸವನ್ನು ಮಾಡುವಂಥವ್ರು, ಕಟ್ಟಡ ಕಾರ್ಮಿಕ ಕೆಲಸವನ್ನು ಮಾಡುವಂಥವ್ರು, ಗೊಂಬೆ ತಯಾರು ಮಾಡುವಂಥವ್ರು, ಚಿನ್ನಾಭರಣ ತಯಾರು ಮಾಡುವಂಥವ್ರು, ಹುಲ್ಲು ಕುಟುಕುವ ಕೆಲಸವನ್ನು ಮಾಡುವಂಥವ್ರು, ಅಕ್ಕಸಾಲಿಗರು, ಕ್ಷೌರಿಕರು, ಬುಟ್ಟಿ ನಂತರ ಪೊರಕೆಯನ್ನು ತಯಾರು ಮಾಡುವಂಥವ್ರು, ಮೀನಿನ ಬಲೆಯನ್ನು ತಯಾರು ಮಾಡುವಂಥವ್ರು, ಬೇರೆಯವರ ಮನೆಯಲ್ಲಿ ಪ್ರತಿದಿನ ಕೆಲಸಕ್ಕೆ ಹೋಗುವಂಥವ್ರು, ಪೇಪರನ್ನು ಆಯುವಂಥವ್ರು, ಹೂವನ್ನು ಮಾರುವಂಥವ್ರು, ಸಿಮೆಂಟ್ ಕೆಲಸವನ್ನು ಮಾಡುವಂಥವ್ರು, ಹಾಲು ಮಾರುವಂಥವ್ರು, ಚಿಕ್ಕ ವ್ಯಾಪಾರವನ್ನು ಮಾಡುವಂಥವ್ರು, ರೋಡ್ ಸೈಡಲ್ಲಿ ತರಕಾರಿಯನ್ನು ಮಾರುವಂಥವ್ರಾಗಿರ್ಬೋದು, ಪಶುಗಳನ್ನು ಸಾಕುವಂಥವ್ರಾಗಿರ್ಬೋದು, ರೈತರಾಗಿರ್ಬೋದು, ವಲಸೆ ಕಾರ್ಮಿಕರಾಗಿರ್ಬೋದು. ಇಷ್ಟೇ ಅಲ್ದಿರ ತುಂಬ ಜನ ಈ ಶ್ರಮ್ ಕಾರ್ಡನ್ನು ಮಾಡಿಸ್ಕೋಬಹುದು. ಆದರೆ ಈ ಶ್ರಮ್ ಕಾರ್ಡನ್ನು ಮಾಡಿಸಿದಂಥವ್ರಿಗೆ ಯಾವುದೇ ರೀತಿಯಾಗಿ ಪ್ರತಿ ತಿಂಗಳು 3,000 ರೂಪಾಯಿ ಬರ್ತಾ ಇರೋದಿಲ್ಲ ಸ್ನೇಹಿತರೆ. ಯಾಕಂದರೆ ತುಂಬ ಜನ ಈ ಶ್ರಮ್ ಕಾರ್ಡ್ ಮಾಡಿಸಿದ್ರೆ ನಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಶ್ರಮ್ ಕಾರ್ಡನ್ನು ಮಾಡಿಸ್ತಾ ಇದ್ದೀರಾ. ಸೊ ಈ ಶ್ರಮ್ ಕಾರ್ಡ್ ಇಲ್ಲದೇ ಇದ್ರೂ ಸಹ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ. ಈ ಒಂದು ಕಾರ್ಡನ್ನು ಮಾಡಿಸಿದ್ರೆ ಈಗಾಗಲೇ ಈ ಶ್ರಮ್ ಕಾರ್ಡ್ ಇದ್ರೂ ಸಹ ನಿಮಗೆ 3,000 ರೂಪಾಯಿ ಬರ್ತಾ ಇರೋದಿಲ್ಲ. ಹಾಗಾಗಿ ಯಾವ ಒಂದು ಕಾರ್ಡ್ ಮಾಡಿದ್ರೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ, ಎಲ್ಲಿ ಮಾಡ್ತಾರೆ, ಮಾಡಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ತಿಳಿಸ್ತೀನಿ. ಸೊ ಈ ಒಂದು ಕಾರ್ಡ್ ಹೆಸರು ಬಂದ್ಬಿಟ್ಟು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಅಂತ ಹೇಳ್ಬಿಟ್ಟು, ಇದನ್ನು ನಿಮ್ಮ ಹತ್ತಿರದ ಬ್ಯಾಂಕಲ್ಲಿ ಮಾಡ್ತಾರೆ. ಸೊ ಇದನ್ನು ಮಾಡೋದಕ್ಕೆ ಕೇವಲ 3 ದಾಖಲಾತಿಗಳು ಬೇಕು. ನಿಮ್ಮದೊಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ನಂತರ ನಾಮಿನಿ ಅವ್ರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಈ 3 ದಾಖಲಾತಿಗಳನ್ನು ತಗೊಂಡು ನಿಮ್ಮ ಹತ್ತಿರದ ಬ್ಯಾಂಕಿಗೆ ಹೋಗ್ಬಿಟ್ಟು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ಗೆ ರಿಜಿಸ್ಟರ್ ಮಾಡಿ ಅಂದರೆ ಮಾಡ್ತಾರೆ. ಸೊ ಇದು ಯಾವ ರೀತಿ ಪ್ರೊಸೆಸಿಂಗ್ ಇರುತ್ತಪ್ಪ ಅಂತ ಅಂದರೆ, ಈಗ ಉದಾಹರಣೆಗೆ ನಿಮ್ಮ ವಯಸ್ಸೇನಾದರೂ 18 ವರ್ಷ ಆಗಿದ್ರೆ ಪ್ರತಿ ತಿಂಗಳು ನಿಮ್ಮ ಮೈನ್ ಅಕೌಂಟಿಂದ 55 ರೂಪಾಯಿ ಕಟ್ಟಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅವರು 55 ರೂಪಾಯಿ ಹಾಕ್ತಾರೆ. ಟೋಟಲ್ ಆಗಿ 55 ಸೇರಿ 110 ರೂಪಾಯಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಅಕೌಂಟ್ಗೆ ಜಮಾ ಆಗ್ತಾ ಇರುತ್ತೆ. ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಅನ್ನ ಮಾಡುವಾಗ ಒಂದು ಅಕೌಂಟ್ ನಂಬರ್ ಕ್ರಿಯೇಟ್ ಆಗಿರುತ್ತೆ, ಅದಕ್ಕೆ ಜಮಾ ಆಗ್ತಾ ಇರುತ್ತೆ. ಅದೇ ರೀತಿಯಾಗಿ ನಿಮ್ಮ ವಯಸ್ಸು 30 ವರ್ಷ ಆಗಿದ್ರೆ ಪ್ರತಿ ತಿಂಗಳು 105 ರೂಪಾಯಿ ನಿಮ್ಮ ಅಕೌಂಟಿಂದ ಕಟ್ಟಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅವರು 105 ರೂಪಾಯಿ ಹಾಕ್ತಾರೆ. ಟೋಟಲ್ ಆಗಿ 210 ರೂಪಾಯಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಅಕೌಂಟ್ಗೆ ಜಮಾ ಆಗ್ತಾ ಇರುತ್ತೆ. ಅದೇ ರೀತಿ ನಿಮ್ಮ ವಯಸ್ಸು 40 ವರ್ಷ ಆಗಿದ್ದರೆ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಂದ 200 ರೂಪಾಯಿ ಕಟ್ಟಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅವರು 200 ರೂಪಾಯಿ ಹಾಕ್ತಾರೆ. ಟೋಟಲ್ ಆಗಿ 400 ರೂಪಾಯಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಅಕೌಂಟ್ಗೆ ಜಮಾ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ 20 ವರ್ಷ ಆಗಿದ್ರೆ ಇನ್ನು ನೀವು 40 ವರ್ಷ ಕಟ್ಟಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮ್ಮ ವಯಸ್ಸು 40 ವರ್ಷ ಆಗಿದ್ರೆ ಇನ್ನು 20 ವರ್ಷ ಕಟ್ಟಬೇಕಾಗುತ್ತೆ. 60 ವರ್ಷದ ನಂತರ ಪ್ರತಿ ತಿಂಗಳು ನಿಮಗೆ 3,000 ರೂಪಾಯಿ ಬರುತ್ತೆ ಸ್ನೇಹಿತರೆ. ಸೊ ಬರೀ ಈ ಶ್ರಮ್ ಕಾರ್ಡ್ ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರೋದಿಲ್ಲ. ಸೊ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ಗೆ ರಿಜಿಸ್ಟರ್ ಮಾಡಿದ್ರೆ ಮಾತ್ರ ಮಾಡ್ತಾರೆ. ಇದನ್ನು ಬ್ಯಾಂಕಲ್ಲೂ ಸಹ ಮಾಡ್ತಾರೆ, ನಿಮ್ಮ ಹತ್ತಿರದ ಸೈಬರ್ ಸೆಂಟರಲ್ಲೂ ಸಹ ಮಾಡ್ತಾರೆ. ಈ ಒಂದು ಯೋಜನೆಗೆ ರಿಜಿಸ್ಟರ್ ಮಾಡೋದಕ್ಕೆ ವಯಸ್ಸು ಎಷ್ಟಿರಬೇಕಪ್ಪ ಅಂತ ಅಂದರೆ 18ರಿಂದ 40 ವರ್ಷ ಒಳಗಡೆ ಇರ್ತಕ್ಕಂಥವ್ರಿಗೆ ಮಾತ್ರ ಈ ಒಂದು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನನ್ನು ಮಾಡಿಕೊಡ್ತಾರೆ. ಸೊ ಈ ಯೋಜನೆ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ, ನಾನು ಪ್ರತಿಯೊಬ್ಬರಿಗೂ ಸಹ ರಿಪ್ಲೈ ಮಾಡ್ತೇನೆ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.